ನೀವು ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ರಿ. ಅವರು ನಿಮ್ಮ ಕಾರ್ಮಿಕ ಪ್ರತಿನಿಧಿ ಅಷ್ಟೇ. ನೀವು ನಮಗೆ ಒಂದಿಷ್ಟು ಗೌರವಧನ ಸಂಬಳ ಕೊಡ್ತೀರಾ. ನಾವು ನಿಮ್ ಕೆಲಸಗಾರರು ಅಂತ ಗೊತ್ತಾಗ್ಬಿಟ್ರೆ ಅಲ್ಟಿಮೇಟ್ ಪ್ರಜಾಪ್ರಭುತ್ವ ನಿಂತ್ಕೊಂಡಿದ್ದೀವಿ. ಇಲ್ಲ ಇವ್ನ ಯಾರೋ ಒಬ್ಬ ನಾಯಕ, ಇವ್ನ ಯಾರೋ ಒಬ್ಬ ಇನ್ನೊಂದು ಮತ್ತೊಂದು ಅಂದ್ರೆ ಕೆಲಸ ಆಗಲ್ಲ. ಅದಕ್ಕೋಸ್ಕರನೇ ನಿಮ್ ಮನೆಗೆ ನಾವು ಬರ್ತಿರೋದು. ಏನಂದ್ರೆ ಪ್ರಜಾಪ್ರಭುತ್ವದಲ್ಲಿ ಇಷ್ಟೇ ಇರೋದು, ನೀವು ನಮ್ಮನ್ನ ಆಯ್ಕೆ ಮಾಡಿದಿರ. ಸರ್ಕಾರಕ್ಕೂ ಮತ್ತು ನಿಮಗೂ ಒಂದು ಸೇತುವೆ ಅಷ್ಟೇ, ನಾವು ಬೇರೆ ಏನೂ ಅಲ್ಲ. ನೀವ್ ಹೇಳಿದ್ದನ್ನ ಮಾಡಕ್ಕಿರೋದು. ಸರ್ಕಾರ ಅಂದ್ರೇನೆ ನೀವೇನ್ ಹೇಳ್ತೀರೋ ಅದನ್ನ ಮಾಡಂತದೇ ಸರ್ಕಾರ. ಆದ್ರೆ ಏನಾಯ್ತು ಅಂದ್ರೆ ಸರ್ಕಾರ ಹೇಳ್ತಂತೆ ನಾವ್ ಇದನ್ನ ಮಾಡ್ಬೇಕಂತೆ, ಅದೇನೋ ಹೇಳ್ತಂತೆ ಇದೇನೋ ಮಾಡ್ಬೇಕಂತೆ. ಆಕ್ಚುಲಿ ಅಮೆಂಡ್ಮೆಂಟ್ಗಳು ಅಥವಾ ಏನೋ ಕಾಯ್ದೆಗಳು ತಿದ್ದುಪಡಿ ಆಗ್ಬೇಕಾದ್ರೆ ಇಲ್ಲಿಂದ ನೀವೇನ್ ಬಯಸ್ತೀರಾ, ನನಗೆ ನೀರ್ ಹಿಂಗ್ ಬೇಕು, 24 ಗಂಟೆ ನೀರ್ ಬೇಕು, ನನಗೆ ಬೀದಿ ದೀಪ ಇಂಥ ಸೇವೆ ಬೇಕು, ಇದನ್ನೆಲ್ಲ ನೀವ್ ಹೇಳ್ಬೇಕಾಗಿರೋದು. ಆ ವಿಷಯಗಳೇ ನಮ್ ಜನಗಳಿಗೆ ಗೊತ್ತಾಗದ ಅಂತ ಮಟ್ಟಕ್ಕೆ ನಾವು ಇವತ್ತು ರಾಜಕಾರಣ ಮಾಡ್ತಾ ಇದೀವಿ. ಅದಾಗದ್ ಬೇಡ ಇನ್ ಮುಂದೆ. ಜನಗಳೇ ವಾಲಿದಾರೆ ಈಗ. ಅದಕ್ಕೆ ಈಗ ನಾನು ಈ ವಿಷಯ ನಿಮ್ಗೆ ಯಾಕೆ, ನೀವು ಈ ಜವಾಬ್ದಾರಿ ತಗೊಂಡು ಓಟ್ ಹಾಕ್ರಿ ಅಂತ ಹೇಳಿದ್ದು ಇದೇ ವಿಷಯಕ್ಕೆ. ನೀವು ಜವಾಬ್ದಾರಿ ತಗೊಂಡು ಓಟ್ ಹಾಕಿದೀರಾ, ಆಯ್ಕೆ ಮಾಡಿದೀರಾ. ಇನ್ನು 6 ತಿಂಗಳು ಕೆಲಸ ಇದೆ. 6 ತಿಂಗಳೊಳಗೆ ಮತ್ ನಾನೇನೋ ಉದ್ಧಾರ ಮಾಡ್ತೀನಿ ಅಂತ ನಿಮ್ ಮನೆ ಒಳಗೆ ಬೆಚ್ಚ ಮಾಡ್ಕೊಂಡ್ರೆ ಆಗಲ್ಲ. ಅದನ್ನೇ ನೀನೇನಾರ ಒಂಚೂರು ಮಾಡ್ತೀಯ ಅಂತ ಹಂಗ ಆಗ್ಬಾರ್ದು ಅಂತ ನೀವು ಏನ್ ಕೆಲಸ ಮಾಡ್ಬೇಕು ಅನ್ನೋದು ನಿಮ್ದೇ ಆಯ್ಕೆ ಆಗಿರ್ಬೇಕು. ಗ್ರಾಮ ಅದನ್ನೇ ಒಂದ್ ನಿಮಿಷ ಹೇಳ್ತಿದ್ರಿ, ಯಾವ್ದನ್ ಮಾಡ್ಬೇಕು ಯಾವ್ದನ್ ಮಾಡಬಾರ್ದು ಅನ್ನೋದು ಕೂಡ ನಿಮ್ಮ ಆಯ್ಕೆ ಆಗ್ಬೇಕು. ನಾನ್ ನಾಳೆ ಯಾವ್ದೋ ಒಂದ್ ಬಂದು ಯಾವ್ದೋ ಒಂದ್ ರೋಡ್ ನನಗೆ ತಿಳಿದಿದ್ದು ಯಾವ್ದೋ ಒಂದ್ ಮಾಡಿದೆ, ಯಾವ್ದೋ ಒಂದ್ ಏನೋ ಮಾಡಿದೆ, ಎಷ್ಟೋ ಬಿಲ್ ಮಾಡಿದೆ, ಎಷ್ಟೋ ಹೋತು, ಇವನು ಹೊಡ್ಕೊಂಡ ತಿಂದ ಹೋದ ಅನ್ನೋ ರೀತಿ ಆಗ್ಬಾರ್ದು ಅಂತ. ತಡಿ ಒಂದ್ ನಿಮಿಷ, ಇದನ್ನ ಹೇಳಿ ಆಮೇಲೆ ನೀನ್ ಚರಂಡಿ ಬಾ. ಇದು ಹೇಳಿದ್ರೆ ಮುಗ್ದೋಗ್ಬಿಡುತ್ತೆ ನಂದು. ಈಗ ಅದಕ್ಕೆ ಏನ್ ಮಾಡಿದೀನಿ, ಈಗ ಎಲ್ಲರ ಕೈಲೂ ಆಲ್ಮೋಸ್ಟ್ ಅಲ್ಲಿ ಮೊಬೈಲ್ ಇದಾವೆ, ಕೆಲವ್ರ ಕೈಲಿ ಮೊಬೈಲ್ ಇಲ್ಲ. ವಾಟ್ಸ್ಆಪ್ ಗ್ರೂಪ್ ಮಾಡ್ತಾ ಇದೀವಿ. ಊರಿಂದು ಒಂದ್ 250 ಮನೆಗಳಿದಾವೆ. ಆ 250 ಮನೆಗಳಲ್ಲಿ ಒಂದು ವಾಟ್ಸ್ಆಪ್ ನಂಬರ್ ಇರುತ್ತೆ. ಆ ನಂಬರ್ ಮುಖಾಂತರ ನಿಮಗೆ ಏನ್ ನಡೀತಾ ಇದೆ ಗ್ರಾಮ ಪಂಚಾಯತಿಗೆ. ಇವತ್ತು ಗ್ರಾಮ ಪಂಚಾಯತಿಗೆ ಏನೋ ಒಂದು ದುಡ್ಡು ಬಂದಿದೆ, ವರ್ಗಾವಣೆಯಲ್ಲಿ ಇಷ್ಟು ದುಡ್ಡು ಬಂದಿದೆ, ಶಾಸನಬದ್ಧ ಅಂತಾನೆ ಇಷ್ಟು ಬಂದಿದೆ. ಈ ದುಡ್ಡು ಹೆಂಗ್ ಬಂತು, ಏನ್ ಬಂತು, ಎಷ್ಟು ಖರ್ಚಾಗಿದೆ, ಎಲ್ಲಿ ಉಳಿದಿದೆ, ಇದ್ರಲ್ಲಿ ಏನ್ ಮಾಡ್ಬೋದು ಅಂತ ಬಂದಾಗ ಕೆಲವರು ಇದ್ರಾಗೆಲ್ಲ ನಾನು ಬರ್ಕೊಂಡ್ ಹೋದಾಗ ಸುಮಾರು 100 ಜನದ ಅಭಿಪ್ರಾಯಗಳು ಸಿಕ್ಕಿದಾವೆ. ಈಗ ಬಸ್ ಸ್ಟ್ಯಾಂಡ್ ಮಾಡ್ರಿ ಅಂತ ಹೇಳಿದ್ದಾರೆ, ಬೀದಿ ದೀಪ ಕರೆಕ್ಟ್ ಆಗಿರ್ಬೇಕು, ಮತ್ತೆ ಸ್ವಚ್ಛತೆ ಕಡೆ ಬಹಳ ಇದ್ ಮಾಡ್ರಿ, ಇಂಥದನ್ನ ಚೌಟ್ರಿ ಬೇಕು ಅಂತ ಹೇಳಿದರೆ. ಇನ್ ಕೆಲವರು BPL ಕಾರ್ಡ್ ಇಲ್ಲ, ನಮಗೆ BPL ಕಾರ್ಡ್ ಕೊಡಿಸ್ರಿ ಅಂತ. ನಿಜವಾಗಿ BPL ಕಾರ್ಡ್ ಇರ್ಬೇಕಾದ್ರೆ ಇದಾರೆ ಒಂದು 15 ಜನ, ಅವರಿಗೆ ಇಲ್ಲ. ಈ ವಿಚಾರಗಳು ಹೇಳ್ತಾರೆ. ಯಾವ ಕೆಲಸ ಮಾಡ್ಬೇಕು ಅನ್ನೋದು ಕೂಡ ನಿಮಗೆ ಕೇಳ್ತೀವಿ. ಅದ್ರ ಒಂದು ಪೋಲಿಂಗ್ ಅಂತಲೇ ಹೇಳ್ಬೋದು. ಅಲ್ಲಲ್ಲ, ಏನ್ ಮಾಡ್ತೀವೋ ಬಿಡ್ತೀವೋ ಅನ್ನೋದು ಅದನ್ನೇ ಒಂದ್ ನಿಮಿಷ ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಿದ್ಯಾ? ನಾನ್ ಹೇಳ್ತಾ ಇರೋದು ನೀವೇನ್ ಹೇಳ್ತೀರೋ ಅದನ್ನೇ ಮಾಡೋದು. ನೀವ್ ಭಾಗವಹಿಸ್ರಿ. ನಿಮಗೆ ಏನ್ ಮಾಡ್ರು ಕರ್ದಾಗ ಬರೋದ್ ಬೇಡ. ಈ ರೀತಿ ಇದೇ ಆಗಿರೋದು ಕತೆ. ನಾನ್ ಕರೆಯೋದು ನೀವು ಬರೋದಲ್ಲ. ಆಕ್ಚುಲಿ ನೀವ್ ಇಂತ ಕೆಲಸ ಇದೆಯಾ ಮಾಡು ಅಂತ ನನ್ನ ಕರೆಯಂಗ ಆಗ್ಬೇಕು. ಅದಾಗ್ಬೇಕೋ ಬೇಡವೋ? ಅದಾಗ್ಬೇಕು ಅಂದ್ರೆ ನೀವ್ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು. ಗ್ರಾಮ ಸಭೆ ನಡೆದಾಗ ನಿಮಗೆ ಹೇಳಿದಾಗ ಎಲ್ಲರೂ ಬರಂಗಾಗಬೇಕು. ನೀವ್ 10 ಜನ ಬಂದಿರ್ತೀರೋ, ಅಧಿಕಾರಿಗಳು 20 ಜನ ಬಂದಿರ್ತಾರೆ, ಇವಾಗ ಯಾರೆಲ್ಲ ನಡೀರಿ ಅಂತೇಳಿ ಅವರು ನಾಳಿಂದ ಬರೋದನ್ನೇ ಬಿಟ್ಟು ಹೋಗ್ತಾರೆ. ಹಿಂಗಾಗೋದ್ ಬೇಡ ಅಲ್ವಾ? ನೀವ್ ಜವಾಬ್ದಾರಿ ತಗೊಂಡ್ರೆ ಎಲ್ಲ ಸರಿ ಆಗುತ್ತೆ. ನಿಮ್ದೇ ಸುಮಾರು ದುಡ್ಡು ಐತಿ ಅಂತ ಅನ್ಕೊಂಡ್ಬಿಡ್ರಿ. ಇವತ್ತು ಕಂದಾಯ ಕಟ್ಟಿಲ್ಲ ಅದು ಇದು ಅಂತ ನಿಮ್ಗೆ ಹೇಳ್ತಾ ಇರ್ಬೋದು. ನೀವು ಸಾವಿರಾರು ರೂಪಾಯಿ ಕಂದಾಯ ಕಟ್ಟಿರೋದು ಆಲ್ಮೋಸ್ಟ್ ಅಲ್ಲಿ ಇದೆ. ಬೆಳಗ್ಗೆ ಸೋಪ್ ಪೇಸ್ಟ್ ಎಲ್ಲಕ್ಕೂ ಕಂದಾಯ ಕಟ್ಟಿದ್ರೆ ಈ ಸರ್ಕಾರ ನಡೀತಿರೋದೇ ನಿಮ್ ದುಡ್ಡಿಂದನ. ಕೆಲವರು ಹೇಳ್ತಾರೆ ಫ್ರೀ ಬಸ್ ಬಿಟ್ಟು ಅದ್ ಬಿಟ್ಟು ಇದ್ ಬಿಟ್ಟು ಅಂತ. ಯಾರು ಫ್ರೀ ಇಲ್ಲ ನಿಮಗೆ, ನಿಮ್ದೆಲ್ಲದು ನಿಮ್ದೇ ಇದು. ನಿಮ್ ತೆರಿಗೆ ದುಡ್ಡಲ್ಲಿ ಆಗ್ತಾ ಇರೋದು. ನೀವು ಅದನ್ನ ಫ್ರೀ ಅಂತ ಅನ್ಕೊಂಡು ನೀವ್ ಅನ್ಕೊಂತಿದೀರಾ, ಅದು ಇನ್ಯಾರೋ ಬಳಸ್ಕೊಂತ ಇದ್ದೇವೆ. ಎಲ್ಲ ನಿಮ್ಮ ಅನುಕೂಲಕ್ಕೆ ಮಾಡಿರೋದು, ನಿಮಗೆ ಮಾಡ್ಬೇಕಾಗಿರೋದು ಸರ್ಕಾರಗಳು ಸೇವೆ ರೂಪದಲ್ಲಿ ಮಾಡ್ಬೇಕು. ಉದಾಹರಣೆಗೆ ರಂಗಾಪುರ ತಿಮ್ಮಾಪುರ ಕಳ್ಸಿಟ್ರಿ, ಒಂದ್ ಬಸ್ ಬೇಕು ಮಕ್ಕಳಿಗೆ ಓಡಾಡಕ್ಕೆ. ಅದು ನೀವ್ ಹೇಳಿರ್ತಾನೆ ಅಲ್ಲ ಆಗೋದು, ನಾವು ರಿಕ್ವೆಷನ್ ಕೊಟ್ಟಿರ್ತಾನೆ ಅಥವಾ ನೀವು ಕೇಳಿರ್ತಾನೆ ಆಗೋದು. ಈ ತರ ಆಗ್ಬೇಕು. ಇದರ ಬದಲಾವಣೆಗಳು ಮಾಡ್ಬೇಕು ಅಂದ್ರೆ ನೀವೆಲ್ಲ ಇನ್ವಾಲ್ವ್ ಆಗ್ಬೇಕು. 6 ತಿಂಗಳೊಳಗೆ ಯಾವ್ದು ಮೇಜರ್ ಇದೆಯೋ ಆ ಕೆಲಸಗಳನ್ನ ಕೇಳ್ತೀವಿ. ಮತ್ತೆ ಎಷ್ಟು ದುಡ್ಡು ಬಂದಿದೆಯೋ ಅದನ್ನು ಲೆಕ್ಕ ಕೊಡ್ತೀವಿ. ದುಂದು ವೆಚ್ಚ ಮಾಡ್ಬೇಕಾ ಮಾಡಬಾರ್ದ ಅದನ್ನು ನಿಮ್ಮನ್ನೇ ಕೇಳ್ತೀವಿ. ಅದು ನಾನೇನಾದ್ರು ತಪ್ಪು ಮಾಡಿದ್ನ ಕೆಳಗಿಳಿ ಅಂದ್ರೆ ಕೆಳಗೆ ಇಳಿಸೋ ಅಧಿಕಾರನು ನಿಮ್ ಕೈಗೆ ಇರುತ್ತೆ. ಆ ಪೋಲಿಂಗ್ ಆಗಿ ಇಲ್ಲಪ್ಪ ನೀನ್ ಸರಿಯಾಗಿ ಕೆಲಸ ಮಾಡ್ತೀರಿ ಇಳಿ ಅಂದ್ರೂ ಓಕೆ. ಇಲ್ಲ ದುಡ್ಡು ಎಷ್ಟು ಬಂದಿತಿ ಎಷ್ಟು ಬಂದಿಲ್ಲ ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತೀವಿ. ಈ ಕೆಲಸಗಳನ್ನ ನಿಮಗ್ ತಿಳಿಸಿ ಮಾಡ್ತೀವಿ. ಅಲ್ಲಿಗೆ ನೀವೇ ಪ್ರಭುಗಳು, ಪ್ರಜೆಗಳೇ ಪ್ರಭುಗಳು. ನಾವು ಇಲ್ಲಿ ಪ್ರತಿನಿಧಿಯಾಗಿ ಕಾರ್ಮಿಕನಾಗಿ ಇರ್ತೀವಿ ಅಂತ ಹೇಳ್ತೀವಿ. ಈ ವಿಷಯ ನಿಮಗೆ ಗೊತ್ತಾಗ್ಬಿಡ್ತು ಅಂದ್ರೆ ಯಾರೋ ಗೆದ್ದಾಗ ಆರಾತುರ ಯಾಕೆ ಪಟಕೆ ಹೊಡಿತೀವಲ್ಲ ಅದು ಆಗಲ್ಲ ಇನ್ ಮುಂದೆ. ಅಥವಾ ಉಚಿತವಾಗಿ ಮತ ಹಾಕೋದು, ಉಚಿತವಾಗಿ ವೋಟ್ ಹಾಕೋಂತ ಪದ್ಧತಿಗಳು ಸ್ಟಾರ್ಟ್ ಆಗ್ಬೇಕು. ಯಾರೋ ಬಂದು ರಾತ್ರಿ 12 ಗಂಟೆ ಆದ್ಮೇಲೆ 500 ಕೊಟ್ರು, 1000 ಕೊಟ್ರು, ಎಣ್ಣೆ ಕೊಟ್ರು, ಕುಡ್ಸಿರು, ತಿನ್ಸಿರು, ಈ ವಿಷಯಗಳಲ್ಲೇ ನಾವು ಮುಂದಿನ ಚುನಾವಣೆಗಳು ಬಿಟ್ಬಿಡ್ತೀವಿ. ಇದಾಗಬಾರ್ದು ಅಂತ ನಿಮಗೆ ಹೇಳ್ತಿದ್ದೀನಿ. ಆಲ್ಮೋಸ್ಟ್ ಎಲ್ಲ ವಿಷಯ ಗೊತ್ತಿದೆ ನಿಮಗೆ. ಇನ್ನೊಂದಿಷ್ಟು ವಿಷಯ ಹೇಳ್ಬೇಕಾಗಿತ್ತು, ಹೇಳಿದೀನಿ. ಏನೇ ಕೆಲಸ ಆಗ್ಬೇಕಂತಿದ್ರು ನನ್ನ ನಂಬರು 9448461104. ಇದನ್ನ
ಅಲ್ವಾ? ಇದನ್ನ ವಿಡಿಯೋನ ಮಾಡ್ತಿದಾರೆ. ಈ ವಿಡಿಯೋದಲ್ಲೂ ಕೂಡ ಸಾಕಷ್ಟು ಜನಕ್ಕೆ ನಾನು ಎಲ್ಲರ ಮನೆಗೂ ಹೋದಾಗ್ಲೂ ಎಲ್ಲರ ಮನೆಗೂ ಸಿಕ್ಕಿಲ್ಲ, ಅವರು ಕೂಡ ಇದನ್ನ ನೋಡ್ಲಿ ಅಂತ ಮಾಡ್ತಾ ಇರೋದು. ಆನಂತರ ಇದನ್ನ ನಿಮ್ ಕೇಳಿದರಿಗೂ ಹೇಳ್ರಿ, ಮಾಡ್ರಿ ಇಷ್ಟೇ. 6 ತಿಂಗಳಲ್ಲಿ ಎಷ್ಟಾಗುತ್ತೋ ಮೆಜಾರಿಟಿ ಊರು ಉದ್ದಾರ ಆದ್ರೆ ನಾವು ಉದ್ದಾರ ಆಗ್ತೀವಿ, ನಾವು ಉದ್ದಾರ ಆದ್ರೆ ದೇಶನ ಉದ್ದಾರ ಆಗುತ್ತೆ. ಹಂಗಾಗಿ ಬೇರೆ ವಿಷಯಗಳಿಗೆ ತಲೆ ಕೆಡಿಸ್ಕೊಂಡಂಗೆ ನಿಮ್ ಭಾಗವಹಿಸಿಕೆಯನ್ನ ಕೊಡ್ರಿ ಅಂತ ಹೇಳ್ತೀವಿ. ಏನಣ್ಣ ಆಗ್ಬೋದೇಣ್ಣ? ಆಗ್ಬೋದಾ? ಓಕೆ. ಇದು ಬಂದು ಇನ್ನೇನು ಗೊತ್ತಲ್ಲ